ಹಲೋ, ಹಾಯ್. ಹಾಯ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ನಾವು ತುಂಬಾ ದಿನ ಆದ್ಮೇಲೆ ಈ ಲಾಗ್ ನ ಮಾಡ್ತಾ ಇದೀವಿ. ಅಂದ್ರೆ ಎಲ್ಲೂ ಟ್ರಾವೆಲ್ ಮಾಡಿರ್ಲಿಲ್ಲ ಅಷ್ಟೊಂದು. ಮಾಡಿದ್ರೂನು ಲಾಗ್ ಮಾಡಕ್ಕೆಲ್ಲ ಆಗಿರ್ಲಿಲ್ಲ, ಯಾಕೋ ಗೊತ್ತಿಲ್ಲ. ಬಟ್ ಇವಾಗ ಯುಗಾದಿ ಆಯ್ತಲ್ವಾ, ಸೊ ನಮ್ಗೆ ಹೊಸ ವರ್ಷ ಬಂತಲ್ಲ, ಸೊ ಜ್ಞಾನೋದಯ ಆಗಿ ಮತ್ತೆ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಲಾಗ್ ಸ್ಟಾರ್ಟ್ ಮಾಡಿದೀವಿ ಇವತ್ತಿನ ಮತ್ತೆ. ನಮ್ಮ ಹೊಸ ವರ್ಷದ ಹೊಸ ವ್ಲಾಗ್. ಹೊಸ ವರ್ಷದ ಹೊಸ ಲಾಗ್. ನಾವು ಲಾಸ್ಟ್ ಲಾಗ್ ಹಾಕಿದ್ದು ಜಾನ್ 1 ನ್ಯೂ ಇಯರ್ ಲಾಗ್ ಹಾಕಿದ್ವಿ. ಸೊ ಅದಾದ್ಮೇಲೆ ನಮ್ಮ ಯುಗಾದಿ ಬಂದ್ಮೇಲೆ ಈ ನಮ್ಮ ಹೊಸ ವರ್ಷದ್ದು ಲಾಗ್ ನ ನಾವ್ ಇವತ್ತು ತುಂಬಾ ಮಾಡ್ತಿದ್ದೀವಿ. ಗ್ಯಾಪ್ ಆಯ್ತು, ಜಾಸ್ತಿ ದಿನ ಆಯ್ತು ಮಾಡಿರ್ಲಿಲ್ಲ. ನಮ್ಮನ್ನೆಲ್ಲ ನೀವು ಮಿಸ್ ಮಾಡ್ಕೊಂಡಿದೀರಾ ಅಂತ ಅನ್ಕೊಂಡು ಸ್ವಲ್ಪ ಜನನಾದ್ರೂ ನಮ್ಮನ್ನ ನೋಡಕ್ಕೆ ಇದಾರೆ ಅಂತ ಖುಷಿ ಆಗುತ್ತೆ. ಅಂದ್ರೆ ಎಷ್ಟೊಂದು ಕಮೆಂಟ್ಸ್ ಎಲ್ಲ ಬರ್ತಿತ್ತು ಇತ್ತೀಚೆಗಂತೂ. ನಾವು ಲಾಗ್ ಹಾಕಿಲ್ಲ ಅಂದ್ರೂ ರೀಸೆಂಟ್ ಆಗಿ ಎಷ್ಟೊಂದ್ ಜನ ಹೊಸದಾಗಿ ವಿಡಿಯೋ ಎಲ್ಲ ನೋಡಿ ಎಲ್ಲಾ ವಿಡಿಯೋಸ್ಗೂ ಕಮೆಂಟ್ ಮಾಡ್ತಿದ್ರು. ಹೌದು. ಸೊ ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು. ಅದೇ ಇನ್ಸ್ಪೈರ್ ಮಾಡ್ತಾ ಇತ್ತು ಲಾಗ್ ಮಾಡಿ 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 ಅಂತ. ಸೊ ಅದಕ್ಕೆನೆ ಇವತ್ತು ಮನ್ಸ್ ಮಾಡಿ ಯುಗಾದಿ ಹಬ್ಬ ಎಲ್ಲ ಮುಗಿಸಿ ಇವತ್ ಮಾಡ್ತಾ ಇದೀವಿ. ನನ್ನ ವಾಯ್ಸ್ ಸ್ವಲ್ಪ ನೆಗಡಿ ಆಗ್ಬಿಟ್ಟಿದೆ ನಂಗೆ, ಸೊ ಅಷ್ಟೊಂದು ವಾಯ್ಸ್ ಸ್ವಲ್ಪ ವಾಯ್ಸ್ ಹುಷಾರಿಲ್ಲ. ಚೆನ್ನಾಗೇ ಇತ್ತಲ್ಲ, ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಯಾಕೋ ವಾಯ್ಸ್ ಇದಾಗ್ಬಿಟ್ಟಿದೆ. ಏನಿಲ್ಲ, ನನ್ಗೆ ನನ್ ವಾಯ್ಸ್ ಇದೇ ತರ ಇರೋದು. ಆಕ್ಚುಲಿ ಏನ್ ಗೊತ್ತಾ, ಇಷ್ಟು ದಿನ ನೆನ್ನೆ ತನಕನೂ ಫುಲ್ ಚಳಿ ಇತ್ತು. ಅಂದ್ರೆ ಅಟ್ಲೀಸ್ಟ್ ಒಂದು 2 ಡಿಗ್ರೀಸ್ ಎಲ್ಲ ಇರ್ತಿತ್ತು, ಪ್ಲಸ್ ಆಗಿತ್ತು. ರೀಸೆಂಟ್ ಆಗಿ ಒಂದು 15 ಡೇಸ್ 20 ಡೇಸ್ ಇಂದ ಪ್ಲಸ್ ಟೆಂಪರೇಚರ್ ನೋಡ್ತಿದ್ವಿ, +2 +3 ಎಲ್ಲ. ಬಟ್ ಇವತ್ತು 10 ಡಿಗ್ರೀಸ್ ಇದೆ, +10 ಡಿಗ್ರೀಸ್ ಇದೆ. ಒಂಥರ ಇದೇ ಒಂಥರ ಖುಷಿ ಆಗ್ತಾ ಇದೆ ನಮ್ಗೆ, ಬಿಸಿಲು ಬಂದ್ರೆ ಹಬ್ಬ ತರ ನಮ್ಗೆ. ಸೊ ಫೈನಲಿ ಇವಾಗ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ. ಇವತ್ತಂತೂ ವೆದರ್ ಅಲ್ಟಿಮೇಟ್ ಆಗಿದೆ, ಅದಕ್ಕೆ ಒಂಥರ ಜೋಶ್ ಬಂತು ಲಾಗ್ ಸ್ಟಾರ್ಟ್ ಮಾಡೋದಕ್ಕೂ. ಅದಕ್ಕೆ ಆಚೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಇವತ್ತು ನಾವು ನಾವಿರೋದ್ ನಮ್ಮ ಸಿಟಿಯಿಂದ ಅಂದ್ರೆ ಕ್ರಿಸ್ಟಿಯನ್ ಸ್ಯಾಂಡ್ ಅಂತ. ಆಲ್ರೆಡಿ ನಮ್ದು ಹಳೆ ಲಾಗ್ಸ್ ನೋಡಿದ್ರೆ ನಿಮ್ಗೆ ಕ್ರಿಸ್ಟಿಯನ್ ಸ್ಯಾಂಡ್ ಸಿಟಿನ ತೋರ್ಸಿರ್ತೀವಿ ಗ್ಲಿಮ್ಸ್. ಸೊ ಅಲ್ಲಿ ಐಕ್ಯ ಇದೆ, ಐಕ್ಯಾಗ ಹೋಗ್ತಾ ಇದೀವಿ. ಸೊ ನಾವಿಬ್ರೇ ಹೋಗ್ತಾ ಇಲ್ಲ ಇವತ್ತು, ನಮ್ ಜೊತೆ ನಮ್ ಫ್ರೆಂಡ್ಸ್ ಕೂಡ ಬರ್ತಾ ಇದಾರೆ, ನಾರ್ವಿಜಿಯನ್ ಫ್ರೆಂಡ್ಸ್. ನನ್ನ ಫ್ರೆಂಡ್ ಮತ್ತೆ ಅವ್ರ ಪಾಪು. ಪಾಪುಗೆ 1 ವರ್ಷ ಅಷ್ಟೇ. ಪಾಪುಗೆ ನಾವು ಹೆಸರು ಇಟ್ಟಿದೀವಿ, ಗುಂಡ ಅಂತ ಗುಂಡಣ್ಣ ಅಂತ ಹೆಸರಿಟ್ಟಿದೀವಿ. ಇಟ್ಟಿದೀವಿ. ನಾವು ಗುಂಡ ಅಂತ ಕರಿತೀವಿ, ಬಟ್ ಅವನ ಹೆಸರು ಜಾನ್ ಅಂತ. ಸಿಕ್ಕಾಪಟ್ಟೆ ಕ್ಯೂಟ್. ಸೊ ಇವಾಗ ನಾವು ಅವ್ರ ಮನೆಗೆ ಹೋಗ್ತಾ ಇದೀವಿ. ಅವ್ರ ಮನೆಗೆ ಹೋಗಿ ಅಲ್ಲಿಂದ ಅವ್ರ ಜೊತೆಗೆ ಅವ್ರವ್ರ ಕಾರಲ್ಲಿ ಬರ್ತಾರೆ. ಕ್ರಿಸ್ಟಿಯನ್ ಸ್ಯಾಂಡಿಗೆ ಹೋಗ್ತೀವಿ, ಫಸ್ಟ್ ಐಕ್ಯಾಗ ಹೋಗ್ತೀವಿ. ಅಲ್ಲಿಗೆ ಹೋಗಿ ವಿಡಿಯೋ ಮಾಡ್ತೀವಿ. ನೀವೆಲ್ಲ ನೋಡಿರ್ತೀರ, ಬ್ಯಾಂಗ್ಳೂರಲ್ಲೆಲ್ಲ ಐಕ್ಯ ಇದೆ. ಸೊ ಐಕ್ಯ ಒರಿಜಿನೇಟ್ ಆಗಿದ್ದು ಫಸ್ಟ್ ಮಾಡಿದ್ ಎಲ್ಲಿ ಅಂತಂದ್ರೆ ಸ್ವೀಡನ್ ದೇಶದವರು. ಸ್ವೀಡನ್ ನಲ್ಲಿ ಇದ್ದಾಗ ಐಕ್ಯ ಆಗಿ ಹೋಗಕ್ಕಾಗಿಲ್ಲ. ವೇರ್ ಇಟ್ ಅದು ಒರಿಜಿನೇಟ್ ಆಗಿದ್ದ ದೇಶದಲ್ಲಿ ಐಕ್ಯನ ಫಸ್ಟ್ ಇದ್ ಮಾಡಿದ್ದು ಸ್ವೀಡನ್ ದೇಶದವರು. ಬಟ್ ನಾರ್ವೆಗ್ ಬಂದು ಐಕ್ಯ ನೋಡೋದಕ್ ಹೋಗ್ತಾ ಇದೀವಿ, ನಿಮ್ಗೂ ತೋರಿಸ್ತೀವಿ. ಆಮೇಲೆ ಏನ್ ಗೊತ್ತಾ, ನೀವ್ ಯಾವ್ದೇ ಐಕ್ಯಾಗ ಹೋದ್ರು ಯು ವಿಲ್ ಸಿ ದ ಸ್ವೀಡನ್ ಫ್ಲಾಗ್. ನೀವೇನೇ ಫುಡ್ ಏನೇ ತಗೊಂಡ್ರು ಅಲ್ಲಿ ಸ್ವೀಡನ್ ಫ್ಲಾಗ್ ಯಾವ್ದೇ ಕಂಟ್ರಿಲಿ ಇದ್ರು. ಸೊ ಯೂಶಲಿ ಈಗ ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ ಬೇರೆ ಕಂಟ್ರಿ ಫ್ಲಾಗ್ ನ ಯಾರು ಕೊಡಲ್ಲ ಅಂಡ್ ಯೂಸ್ ಮಾಡಲ್ಲ. ಬಟ್ ಇಲ್ಲ ಹಂಗಲ್ಲ. ಬೆಂಗಳೂರಲ್ಲೆಲ್ಲ ಹೋಗಿರೋಗೆ ಐಕ್ಯದಲ್ಲಿ ಫೇಮಸ್ ಏನಂದ್ರೆ ಸ್ವೀಡಿಶ್ ಮೀಟ್ ಬಾಲ್ಸ್ ಫೇಮಸ್. ಸ್ವೀಡಿಶ್ ಮೀಟ್. ಸೊ ಸ್ವೀಡಿಶ್ ಮೀಟ್ ಬಾಲ್ ಫೇಮಸ್. ಮೀಟ್ ಬಾಲ್ಸ್ ಮೇಲೆ ಸ್ವೀಡನ್ ಫ್ಲಾಗ್ ಇಟ್ಬಿಟ್ಟು ಕೊಡ್ತಾರೆ, ಅದೇ ಸ್ಪೆಷಲ್. ಬಟ್ ಅಂದ್ರೆ ಶಾಪಿಂಗ್ ಮಾಡಿ ಸುಸ್ತಾಗಿರುತ್ತಲ್ಲ ಬೇರೆಯವ್ರಿಗೆ, ಸೊ ಬಟ್ ತಿನ್ನೋದಕ್ಕೆ ಅಂತ ಮೀಟ್ ಬಾಲ್ಸ್ ಅಲ್ಲ, ನಮ್ಮಂತ ವೆಜಿಟೇರಿಯನ್ಸ್ಗೆ ಅಂತ ವೆಜಿ ಬಾಲ್ಸ್ ಬರುತ್ತೆ. ವೆಜಿಟೇರಿಯನ್ ಅದ್ರ ಮೇಲೆ ಸ್ವೀಡನ್ ಚಿಕ್ಕ ಪುಟ್ಟ ಫ್ಲಾಗ್ ಇಟ್ಟು ಕೊಡ್ತಾರೆ. ಸೊ ಮೋಸ್ಟ್ಲಿ ಎಷ್ಟೊಂದ್ ಜನ ಅಷ್ಟೊಂದ್ ತಲೆ ಕೆಡ್ಸ್ಕೊಂಡಿರಲ್ಲ ಅನ್ಸುತ್ತೆ. ನೀವು ಬೆಂಗಳೂರಲ್ಲೂ ಅದೇ ತರ ಕೊಡ್ಬೋದು ಅಂತ ಅನ್ಕೊಂಡಿದೀನಿ. ಅಯ್ಯೋ ಏನೋ ಏನೋ ಅಂತ ಅನ್ಕೊಂಡಿರ್ಬೋದು, ಗೊತ್ತಿರೋರ್ಗ್ ಗೊತ್ತಿರುತ್ತೆ. ಬಟ್ ಅದು ಸ್ವೀಡನ್ ಫ್ಲಾಗ್. ರೀಸನ್ ಬಂದ್ಬಿಟ್ಟು ಇದು ಸ್ವೀಡನ್ ಅವ್ರದ್ದು ಆಗಿರೋದ್ರಿಂದ ಅವರ ಸಂಕೇತ, ಪ್ರೀತಿಯ ಸಂಕೇತ. ಅಲ್ಲಿ ನೋಡಿ ನಮ್ಮ ಜಾನ್ ಕಾಯ್ತಾ ಇದ್ದ ನಮ್ಗೆ. ಇವ್ರು ನಮ್ಮ ಜಾನಿಗೆ ಎದುರಿಸ್ಲಾ ಇವಾಗ. ಜಾನ್ ನೋಡಿ ಇವಾಗ. ನೋ, ಓಕೆ, ಹೋಲ್ಡ್. ಫ್ಯಾನ್ ಗಾಳಿ ಬಂದ್ರೆ ಆಗಲ್ಲಲ್ವಾ? ಅವನಿಗೆ ಆಗಲ್ಲ.
ಈಗ ಎದ್ದಿರಂಗಿದಾನೆ. ಓ ಇದೇ ಅವ್ರ ಮನೆ, ಸ್ವಂತ ಮನೆ ಇದು ತಗೊಂಡಿದ್ದಾರೆ. ಅವರ ಸ್ವಂತ ಮನೆ. ಜಾನ್ ವಾರಸ್ದಾರ ಜಾನ್ ಜಾನ್ ಅವರ ಸ್ವಂತ ಇದಾರಲ್ಲ ಮನೆ. ಜಮೀನ್ದಾರ. ನಮ್ಗೇನಾದ್ರು ಮಗ್ಳು ಹುಟ್ಟಿದ್ರೆ ನಿನಗ್ ಮದ್ವೆ ಮಾಡ್ಕೊಟ್ಬಿಟ್ಟು ಮನೆ ಬರ್ಸ್ಕೊಬಿಡೋಣ. ಓಹೋ, ನಿಮ್ಗೆ ಪ್ಲಾನು ನೋಡಿ. ಸ್ವಂತ ಮನೆ ಇದೆ, ಜಾನ್ ಮನೆ ಬರ್ಕೊಡ್ತೇನೆ. ಮನೆ ಮುಂದೆ ನೋಡಿ ಈ ತರ ಜಾಗ ಇದೆ ಎಷ್ಟೊಂದು. ಸಕ್ಕತ್ತಾಗಿದೆ. ಆಮೇಲೆ ಮನೆ ಹಿಂದೆ ನೋಡಿ, ಮನೆ ಹಿಂದೆ ಅಲ್ಲೊಂದ್ ಲೇಕ್ ಇದೆ ಮನೆ ಲೇಕ್ ಹಿಂದೆ. ಇದೆ ಮನೆ ಹಿಂದೆ. ಆ ಲೇಕ್ ಫುಲ್ ಉದ್ದಕ್ಕೆ ಎಷ್ಟು ದೊಡ್ಡದಾಗಿದೆ ಆಯ್ತಾ. ಈ ಆಲ್ಮೋಸ್ಟ್ ಈ ಏರಿಯಾ ಎಲ್ಲ ಅಲ್ಲೊಬ್ರು ಇದಾರಂತೆ, ಅವ್ರದಂತೆ. ಸೊ ಇಲ್ಲಿ ಒಂದು 3 ಎಕರೆ ಅಥವಾ ಒಂದು 5 ಎಕರೆ ಒಂದ್ ಜಾಗ 5 ಇದೆ. ಎಕರೆ ಇದೆ. ಈ 5 ಎಕರೆ ಫುಲ್ಲು ಒಬ್ರದೇ ಅಂತೆ. 5 ಅಲ್ಲಿ ನಾವು ಸ್ಟಾರ್ಟ್ ಮಾಡ್ತೀವಲ್ಲ ಅಲ್ಲಿಂದ. ರೋಡ್ ಇಂದ ಇನ್ನು ಮುಂದೆ ಅಲ್ಲಿವರೆಗೂ ಇದೆ ಫುಲ್ ಎಲ್ಲ ಜಾಗ. ಆಮೇಲೆ ಆ ಲೇಕ್ ಒಬ್ರದ್ದೇ. ಅವ್ರದೇನೆ ಅಂತೆ. ಈ ನಾರ್ವೆಲ್ ಹೇಗೆ ಗೊತ್ತಾ, ಬೆಟ್ಟನೇ ಅವ್ರದಾಗಿರುತ್ತೆ. ಈ ಅರ್ಧ ಬೆಟ್ಟ ನಮ್ದು, ಅರ್ಧ ಬೆಟ್ಟ ಅವ್ರದ್ದು. ಇವನ್ ನಮ್ ಕಡೆ ಜಮೀನ ವಿಚಿತ್ರವಾದ ಹೆಂಗೆ ಇದು ಅರ್ಧ ಎಕರೆ ನಮ್ದು, ಅರ್ಧ ಎಕರೆ ಆತರ ಹೆಂಗಿರುತ್ತೆ. ಇಲ್ಲಿ ಬೆಟ್ಟ ಜಾಸ್ತಿ ಅಲ್ವಾ, ಅರ್ಧ ಬೆಟ್ಟ ಇವ್ರದ್ದು, ಅರ್ಧ ಬೆಟ್ಟ ಬೇರೆಯವ್ರದ್ದು ಇರುತ್ತೆ. ಆಮೇಲೆ ಇಡೀ ಲೇಕೆ ಒಬ್ರದ್ದು. ಸೊ ಇವಾಗ ಐಕ್ಯ ಒಳಗಡೆ ಎಂಟ್ರಿ ಆದ್ವಿ. ಇವಾಗ ಸ್ಟಾರ್ಟ್ ಮಾಡೋಣ, ನೋಡೋಣ. ಇನ್ನು ಇವಾಗ ಇದು ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲಿಂದ ಹೋಗ್ತಾ ಇದೀವಿ. ಗುಂಡು ಫುಲ್ ಕ್ರೇಜಿ ಆಗಿ ಆಡ್ತಿದ್ದಾನೆ. ಹಾ, ಲೆಟ್ಸ್ ಗೋ. ಇಟ್ಸ್ ಓಕೆ. ಸೊ ಇಲ್ಲಿ ಸೇಮ್ ಅದೇ ತರ ಇರುತ್ತೆ. ಕಿಚನ್ ಸೆಟಪ್, ಡೈನಿಂಗ್ ಟೇಬಲ್ ಅಂಡ್ ಕಿಚನ್. ಸೊ ನಮ್ಗೆ ಯಾವ ತರ ಕಿಚನ್ ಡಿಸೈನ್ ಬೇಕು, ಥೀಮ್ ಯಾವ ತರ ಬೇಕು, ಇದನ್ನೆಲ್ಲ ನೋಡಿ ಇಲ್ಲಿ ನಾನು ಬೈ ಮಾಡ್ಕೊಂಡು ಹೋಗಿ ಇದೇ ತರ ಸೆಟ್ ಮಾಡ್ಕೋಬಹುದು, ಸ್ಪೇಸ್ ಇದ್ರೆ. ಆತರ ಈಗ ಮಕ್ಳು ಇರ್ತಾರಲ್ಲ, ಅಂದ್ರೆ ಒಂದು 5-10 years ಇರೋರ್ಗೆ ರೆಡಿ ನಿಂತ್ಕೋಬೇಕು. 5-10 years ಮಕ್ಳು ಇರ್ತಾರಲ್ಲ, ಅವರಿಗೆ ಈ ತರ ಯಾವ ತರ ರೂಮ್ ಸೆಟಪ್ ಮಾಡ್ಬೋದು ಅಂತ. ಇದು ಬೆಡ್, ಕಬೋರ್ಡ್. ಈ ಸಡನ್ ಆಗಿ ನೋಡಿದ್ರೆ ಗೊತ್ತೇ ಆಗಲ್ಲ. ಅಲ್ಲಿ ನಾವು ತೊಟ್ಲಿದೆ ನೋಡಲ್ಲಿ ಚಿಕ್ಕದಾಗಿ. ಐಕ್ಯದಲ್ಲಿ ಇದೀವ ಅಥವಾ ಮನೇಲಿ ಇದೀವ ಅಂತ. ಮನೆ ಅಂತಾನೆ ಅನ್ಸುತ್ತೆ. ನೋಡಿ ಲಿವಿಂಗ್ ರೂಮ್ ಥೀಮ್ ನೋಡಿ ಯಾವ ತರ ಇದೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ಸಖತ್ ಆಸ್ಥೆಟಿಕ್ ಆಗಿದೆ. ಹಾ, ಮನೆ ತರನೇ ಇದೆ ಸೇಮ್. ಏನು ನೋಡಿ, ಮನೆನೆ. ಫುಲ್ ಲೈಬ್ರರಿ ಎಲ್ಲ ಲಿವಿಂಗ್ ಇದೆ. ರೂಮ್ ಹಾಲ್ ತರ, ಶೋಕ್ ಕೇಸ್ ಒಂಥರ ಡಾರ್ಕ್ ಥೀಮ್ ಅಲ್ಲ, ಎಷ್ಟು ಚೆನ್ನಾಗಿದೆ. ಡಾರ್ಕ್ ಥೀಮ್, ಬ್ಲಾಕ್ ಕಲರ್ಸ್. ಇಲ್ಲಿ ನೋಡಿ, ಇಲ್ಲಿ ವೈಟ್, ಈ ಕಡೆ ಇಲ್ಲಿ ವೈಟ್ ಅಪೋಸಿಟ್. ಅಲ್ಲಿ ಮಧ್ಯ ಫೈರ್ ಫ್ಲೇಮ್ ತರ ಇತ್ತ. ಬಟ್ ಅದು ಲೈಟ್ ಅಲ್ಲಿ ಆ ತರ ಮಾಡಿರೋದು. ಈ ಕಡೆ ಬಾ. ಇಲ್ಲಿ ನಿಮ್ ಕಡೆಯವರು, ಇಲ್ಲಿ ಶಿಫ್ಟ್. ನಿಮ್ ಕಡೆಯವರು ತಪ್ಪಿಸ್ಕೊಂಡು ಹುಡುಕ್ತಾ ಇದ್ದಲ್ಲ ನೀನು, ನಮ್ ರಿಲೇಟಿವ್ಸ್ ಸಿಕ್ತಿಲ್ಲ ಅಂತ. He is telling they are my relatives. My relatives. ಸೊ ಇದು ಲಿವಿಂಗ್ ರೂಮ್. ಸ್ವಲ್ಪ ದೊಡ್ಡದಿದೆ ಇದು. ಇದೇ ತರ ನೀವು ಇಲ್ಲಿ ನೋಡಿ, ಐಕ್ಯಲ್ಲಿ ಐಡಿಯಾ ತಗೊಂಡು ಇದೇ ತರ ಸೆಟಪ್ ಮಾಡ್ಕೋಬಹುದು. ಇದೆಲ್ಲ ಇಲ್ಲೂ ಸಿಗುತ್ತೆ, ಇಲ್ಲಿಂದ ತಗೊಂಡೋಗಿ ಇದು ಹೇಗಿದೆ ಅದೇ ತರ ಸೆಟಪ್ ಮಾಡ್ಕೋಬಹುದು. ಸೊ ನಿಮ್ಗೆ ಈ ತರ ಬೀಚ್ ವ್ಯೂ ಅಥವಾ ಲೇಕ್ ವ್ಯೂ, ಮೌಂಟೇನ್ ವ್ಯೂ ಸಿಗ್ಲಿಲ್ಲ ಅಂದ್ರೆ ಈ ತರ ಮಾಡ್ಕೊಬಹುದು. ನೋಡಿ ವ್ಯೂ, ವಾವ್, ರಿಯಲ್ ತರನೇ ಇದೆ. ರಿಯಲ್ ತರ ಇದೆ. ಸೊ ಇಲ್ಲೆಲ್ಲ ಫರ್ನಿಚರ್ಸ್, ಲೈಕ್ ಸೋಫಾ. ಉದ್ದದ್ ಬೇಕಾ, ಚಿಕ್ಕದ್ ಬೇಕಾ, ಎಲ್ಲ ತರ ಸೋಫಾ. ಕಲರ್ ಎಲ್ಲ ಕಲರ್ ಯಾವ ಕಲರ್ ಬೇಕು ಆ ಕಲರ್ ಸಿಗುತ್ತೆ. ನೋಡಿದ್ರೆ ಅನ್ಸುತ್ತೆ, ಅಯ್ಯೋ ನಮ್ಮನೆ ಈ ತರ ಮಾಡ್ಕೊಬೇಕಿತ್ತು. ನಮ್ಗೆ ಯಾವ ತರ ಇರ್ಬೇಕಿತ್ತು ಗೊತ್ತಾ, ಎಲ್ಲಾ ಸೋಫಾನು ಒಂದೊಂದು ವರ್ಷ ಯೂಸ್ ಮಾಡೋ ತರ ಇರ್ಬೇಕಲ್ವಾ. ಆ ತರ ಬಿಸ್ನೆಸ್ ಯಾವ ತರ ಸ್ಟಾರ್ಟ್ ಮಾಡ್ಬೇಕು. ಇಲ್ಲಾಂದ್ರೆ ಯಾರಾದ್ರೂ ಆ ತರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು. ಇದೆಷ್ಟು ಬಾ, ಇಲ್ಲಿ ರೇಟ್ ನೋಡೋಣ. ಇದೆಷ್ಟು ಗೊತ್ತಾ, ಈ ಸೆಟ್ಟಿಗೆ ಎಷ್ಟಂದ್ರೆ ತುಂಬಾ ಕಂಫರ್ಟಬಲ್, ಚೆನ್ನಾಗಿದೆ. 6,995 ಅಂದ್ರೆ 7,000 ಅಂದ್ರೆ 56,000. ಬರೀ ಇಷ್ಟಕ್ಕೆ ಇಂಡಿಯನ್ ರುಪೀಸ್ ಅಲ್ಲಿ ಇಷ್ಟಕ್ಕೆ 56,000. ಮೋಸ್ಟ್ಲಿ ಬೆಡ್ ಸೋಫಾ ಅನ್ಸುತ್ತೆ ಇದು. ಬೆಡ್ ಸೋಫಾ. ಓಕೆ, ನೋಡಿ ಇದಕ್ಕೆ ಎಷ್ಟು. ವಾವ್,
ಅದು ಮೇಲಿರೋದಕ್ಕೆ ಅನ್ಸುತ್ತೆ. ಮೇಲಿರೋದಕ್ಕೆ ಮೇಲಿರೋದಕ್ಕೆ 10,000. 10,000 ಅಂತಂದ್ರೆ 90,000, 90,000. ಆಲ್ಮೋಸ್ಟ್ 1,00,000 ಇಷ್ಟಕ್ಕೆ. ಈ ಫೋನಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇದೆ, ಬಟ್ ತುಂಬಾ ಅಂದ್ರೆ 3 ಜನ ಕಲರ್ ತುಂಬಾ ಕೂತ್ಕೊಳ್ಳೋದು. ಸಕ್ಕತ್ತಾಗಿದೆ. 1,00,000ದ ಸೋಫಾ ಯಾರಿಗ್ ಬೇಕು? ನೋಡಿ, ಬರೀ 3 ಜನ ಸೀಟರ್ಗೆ 1,00,000. ಇದು ಅಷ್ಟೇ, ಹಾ. ಚೆನ್ನಾಗಿದೆ ಕಲರ್. ಇದು ಇನ್ನೂ 10,000 ಜಾಸ್ತಿ, ಅಲ್ಲ ಇಲ್ಲಿ 80,000 ಜಾಸ್ತಿ. 1,00,000 ಚಿಲ್ಲರೆ ಇದೂನು. ಹಾ. ಇದು ನೋಡಿ ಸಿಂಪಲ್ ಆಗಿರೋದು 5,000, 4.9. ಅಂದ್ರೆ ಒಂದ್ 45,000-46,000 ಬರೀ ಸಿಂಪಲ್ ಇಷ್ಟೇ. ಸಿಂಪಲ್ ಸೋಫಾನೇ 50,000. ಆಮೇಲೆ ಇಲ್ಲ ಮನೆ ಇದೆ, ಚಿಕ್ಕ ಚಿಕ್ಕ ಮನೆನೇ ಮಾಡ್ಬಿಟ್ಟಿದ್ದಾರೆ ಒಳಗಡೆ. ಹಾ, ಫುಲ್ ಮನೆ. ಕಿಚನ್, ಡೈನಿಂಗ್ ಇಲ್ಲಿದೆ. ಬಾ, ಇಲ್ಲೊಂದ್ ಮನೆ ಇದೆ ತೋರ್ಸು. ಅಲ್ಲಿ ಕಿಚನ್ ಇದೆ, ಬೇಗ ಇಲ್ಲಿ ಕಿಚನ್, ಡೈನಿಂಗ್ ಟೇಬಲ್. ಮತ್ತೆ ಲಿವಿಂಗ್ ರೂಮ್. ಇದು ನೋಡಿ ವ್ಯೂ ತರನೇ, ಇದು ರಿಯಲ್ ತರನೇ ಅನ್ಸುತ್ತೆ ವ್ಯೂ. ಓಪನ್ ಕಿಚನ್ ಇರುತ್ತಲ್ಲ, ಅವ್ರು ಈ ತರ ಸೆಟಪ್ ಮಾಡ್ಕೋಬಹುದು. ಚೆನ್ನಾಗಿದೆ ಅಲ್ಲ? ಹೌದು, ಸಿಂಪಲ್. ಫುಲ್ ಮನೆನೇ ತೋರಿಸಿದ್ದಾರೆ, ಮನೆನೇ ಯಾವ ತರ ಮಾಡ್ಕೊಬಹುದು ಅಂತ ಅಲ್ವಾ? ಹೌದು. ನೋಡಿ ಇಲ್ಲಿ ಇದೆಲ್ಲ ಸುಮ್ಮನೆ ಚಿಕ್ಕ ಲಿವಿಂಗ್ ಚಿಕ್ಕ ರೂಮ್. ರೂಮು. ಇದು ಒಂದು ಲಿವಿಂಗ್ ರೂಮ್, ಇಲ್ಲಿ ಬೆಡ್ರೂಮ್ ಇದು ಅನ್ಸುತ್ತೆ. ಕಿಟಕಿಯಿಂದ ನೋಡಿ ತೋರಿಸ್ಲಾ? ಇಲ್ಲೇ ಬಾ, ಸೇಮ್ ಮನೆ, ಡೋರಿಂದ ತೋರ್ಸು. ಮನೆ ಒಳಗೆ ಏನೇನ್ ಇರುತ್ತೋ ಎಲ್ಲ ಇರುತ್ತೆ. ಈವನ್ ಕಬೋರ್ಡ್, ಅದ್ರೊಳಗಡೆ ಹೆಂಗ್ ಸೆಟಪ್ ಮಾಡ್ಕೋಬಹುದು ಅಲ್ಲಿ. ವಾಷಿಂಗ್ ಮಿಷಿನ್ ಇದೆ ಅದ್ರೊಳಗೆ. ಆಮೇಲೆ ಇದ್ ನೋಡಿ ಹೋಗೋಣ. ಟವಲ್ಸ್ ಎಲ್ಲ ಸೇಮ್ ಅಲ್ಲಿ ಒಬ್ರು ಮನೆಯಲ್ಲಿ ಯಾವ ತರ ಇರುತ್ತೋ ಅದೇ ಆ ತರ ಎಲ್ಲ ಜೋಡಿಸಿರ್ತಾರೆ. ಸೇಮ್ ವಾಶ್ರೂಮ್ ಹೆಂಗೆ. ಒಳಗಡೆ ಏನಿದೆ? ಒಳಗೆ ರೂಮ್ ಇದೆ ನೋಡಿ, ರೂಮ್ ಇದೆ, ಲ್ಯಾಂಪ್ ಇದೆ, ಅಲ್ಲೊಂದು ಬೆಡ್ಸ್ ಇದಾವೆ, ಅಲ್ಲೊಂದು ಲಿವಿಂಗ್ ರೂಮ್ ಇದೆ. ಈವನ್ ಬಟ್ಟೆಗಳಿಂದನೂ ಹಿಡಿದು ಹೆಲ್ಮೆಟ್ಸ್ ಅಂತೆ ಎಲ್ಲ ಇಟ್ಟಿದ್ದಾರೆ. ಇಲ್ಲಿರೋದೆಲ್ಲ ಚೇರ್ಸ್, ಯಾವ್ಯಾವ ತರ ಡಿಫ್ರೆಂಟ್ ಸೋಫಾ ಸೆಕ್ಷನ್. ಇವಾಗ ಚೇರ್ಸ್, ಸೋಫಾ ಇದೆ, ಚಿಕ್ಕದು. ಎಷ್ಟು ಚೆನ್ನಾಗಿದೆ ನೋಡು. ಅದ್ ನೋಡು, ಗ್ರೀನ್ ಅಂಡ್ ಆರೆಂಜ್ ಕಲರ್, ಲುಕ್ಸ್ ವೆರಿ ಅಸ್ಥೆಟಿಕ್. ವೈಟ್ ಒಂದಿಲ್ಲ, ವೈಟ್ ಚೆನ್ನಾಗಿರುತ್ತೆ. ವೈಟ್ ಒಂದ್ ಇಟ್ಟಿದ್ರೆ ಇಂಡಿಯನ್ ಫ್ಲಾಗ್. ಕೇಸರಿ, ಬಿಳಿ, ಹಸಿರು. ಇದೆಲ್ಲ ಚೇರ್ಸ್. ಅಲ್ಲೆಲ್ಲ ಸೋಫಾ ಇದೆ ನೋಡಿ, ಶಾರ್ಟ್ ಸೋಫಾ. ವಾವ್, ಇಲ್ಲಿ ನೋಡು ಪಿಂಕ್ ಥಿಂಗ್, ಹುಡುಗಿರಿಗೆ ಇಷ್ಟ ಆಗುತ್ತೆ ಕಲರ್. ಸೊ ಇದು ಸಕ್ಕತ್ತಾಗಿದೆ ನೋಡು, ವಾಲ್ ಹಿಂದೆ ಮತ್ತೆ ಡಿಸೈನ್ಸ್ ಚೆನ್ನಾಗಿದೆ. ಆಮೇಲೆ ಇಲ್ಲಿರೋ ಪ್ರತಿಯೊಂದು ಐಕ್ಯ ಪ್ರಾಡಕ್ಟ್ಸ್. ಚಿಕ್ಕ ಚಿಕ್ಕ ನೀವು ಅಲ್ಲಿ ಮನೆ ತರ ಎಲ್ಲ ನೋಡಿದ್ರಲ್ಲ, ಮನೆಯೊಳಗೆ ಏನೇನಿತ್ತು ಅದೆಲ್ಲ ಚಿಕ್ಕ ಒಂದು ಬಾಕ್ಸ್, ಒಂದು ಇದು ಎಲ್ಲ ಐಕ್ಯದು ಇವ್ರದ್ದೆ, ಇಲ್ಲೇ ಸಿಗುತ್ತೆ ಎಲ್ಲ. ಇದೇನೆ ಹಂಗೆ, ಇದು ಹೆಂಗ್ ಸೆಟಪ್ ಇರುತ್ತೆ ಅದೇ ತರ ಎಲ್ಲ ಪರ್ಚೇಸ್ ಮಾಡ್ಕೊಂಡೋಗಿ ನೀವೊಂದು ಹೊಸ ನಿಮ್ ಮನೆ ಸೆಟಪ್ ಮಾಡುವುದು ಅಲ್ವಾ? ಹೌದು. ಅಂದ್ರೆ ಯಾರು ಇಂಜಿನಿಯರ್ ಯಾರು ಬೇಡವೇ ಬೇಡ ಪ್ಲಾನ್ ಮಾಡೋದಕ್ಕೆ. ಮನೆನ ಐಕ್ಯಾಗ್ ಬಂದ್ರೆ ಸಾಕು, ಐಡಿಯಾ ಸಿಗುತ್ತೆ. ಲಿವಿಂಗ್ ರೂಮು, ಥಿಯೇಟರ್ ಪ್ರೊಜೆಕ್ಟರ್ ಹಾಕಿ ಥಿಯೇಟರ್ ರೂಮ್. ಅಲ್ಲಿ ಕಂಪ್ಯೂಟರ್ ಟೇಬಲ್ ಇದೆ, ಸೋಫಾ, ಮೂವಿ ಹಾಕೊಂಡು ಸೋಫಾ ಇದೆ. ಸೊ ಇದೆಲ್ಲ ಒಂಥರ ಸ್ಟೋರೇಜ್ ಬಾಕ್ಸ್ ಅಥವಾ ಶೋಕೇಸ್ ತರ. ಈ ಲಿವಿಂಗ್ ರೂಮ್ ಅಲ್ಲೆಲ್ಲ ಇಟ್ಕೊಳಕ್ಕೆ, ರೂಮ್ಸ್ ಅಲ್ಲೆಲ್ಲ ಇಟ್ಕೊಳಕ್ಕೆ ಸಿಂಪಲ್ ಓಪನ್ ಇರೋದು ಇದೆ. ಅಲ್ಲೆಲ್ಲ ನೋಡಿ ಚೆನ್ನಾಗಿದೆ, ಹಳೆ ಕಾಲದ ತರ ಇದೆ, ಹೊಸದು ಇದೆ, ವಿಂಟೇಜ್ ತರ. ಇವರೆಲ್ಲ ಸ್ವಲ್ಪ ಇದೇ ತರ ಹಳೆ ಕಾಲದ ತರ ಇಟ್ಕೊಳ್ಳೋದು, ಬಟ್ ಅದೇ ಚೆನ್ನಾಗಿರುತ್ತೆ. ನಮ್ಮ ಮನೆಗಳಲ್ಲೆಲ್ಲ ಕಾಫಿ ಕಪ್ಸ್ ಆಮೇಲೆ ಗ್ಲಾಸ್ ಎಲ್ಲ ಇಡ್ತಿದ್ರಲ್ಲ ಶೋಕೇಸ್ ಅಲ್ಲಿ, ತರ ಇವರು ಇದನ್ನ ಫಾಲೋ ಮಾಡ್ತಾರೆ. ಹೌದು. ಸೊ ಈ ತರ ಶೋಕೇಸ್ ಅಲ್ಲೆಲ್ಲ ಹಳೆ ಕಾಲದ್ದು ಕ್ರೋಸೆಂಟ್ ಇಟ್ಟಿದ್ದಾರೆ, ಬ್ರೆಡ್ ಎಲ್ಲ ಇಟ್ಟಿದ್ದಾರೆ ನೋಡಿ. ಕ್ರೋಸೆಂಟ್, ಬ್ರೆಡ್ ಅಂದ್ರೆ ಯಾವ ತರ ಸ್ಟೋರ್ ಮಾಡ್ಬೋದು ಆತರ. ಜಾನಿಗೆ ಅನ್ಕೊಳ್ಳೋಣ. ಜಾನ್, ಯು ವಾಂಟ್ ಕ್ರೋಸೆಂಟ್? ಪಾಪ ನಿಜ ಅಲ್ಲ ಕಂದ, ಅದು ಡೂಪ್ಲಿಕೇಟ್ ಕ್ರೋಸೆಂಟ್. ಸಿಂಪಲ್ ಲಿವಿಂಗ್ ರೂಮ್, ಸ್ಟಡಿ ರೂಮ್ ಈ ತರ ನಿಮ್ಮಂತವ್ರಿಗೆ ಇದು
ಹಾವ್ ಆದ್ರೆ ಸ್ಟಡಿ ಮಾಡಲ್ಲ ಅಷ್ಟೇ. ಗೋಲ್ಡ್ ರೂಮ್ ನೋಡಿ ನೋಡಿ ಗರ್ಲಿಶ್ ರೂಮ್ಸ್. ಹುಡುಗಿಗೆ ಹ್ಮ್ ಸಕ್ಕತ್ತಾಗಿದೆ. ಏನ್ ಹೇಳಿದ್ದು? ಇಲ್ಲ ಏನೋ ವುಡ್ ಪೀಸ್ ತರ ಕಾಣಿಸ್ತಿದೆ. ಏನಿಲ್ಲ, ಫೋನ್ ಇಡೋದಕ್ಕೆ ಫೋನ್ ಸ್ಟ್ಯಾಂಡ್. ಇದು ಕಿಚನ್ ಸೆಟಪ್ ಫುಲ್ ಹೋಲ್. ನೋಡಲ್ಲಿ ಈರುಳ್ಳಿ ಇಟ್ಟಿದ್ದಾರೆ. ಮನೇಲಿ ಇರ್ಲಿಲ್ವಲ್ಲ. ಈರುಳ್ಳಿ ಟೊಮೆಟೊ ಏನಾದ್ರು ಬೇಕಾ? ಇದು ರಿಯಲ್ ಟೊಮೆಟೊ ಅಲ್ಲ, ರಿಯಲ್ ಟೊಮೆಟೊ. ಆರೆಂಜ್ ಟೊಮೆಟೊ. ಟೊಮೆಟೊ ಬೇಕಾಗುತ್ತೆ. ಹೌದಾ? ತರಕಾರಿ ತಗೊಂಡಿಲ್ವಾ ಮನೇಲಿ? ಜೇಬಿಗೆ ಹಾಕೋ. ಇಲ್ಲಿ ಕಿಚನ್ ಎಲ್ಲ ಅವನ್ ಇದೆ. ವಾವ್, ವೆರಿ ನೈಸ್. ಈ ಪಕ್ಕದಲ್ಲಿ ಚಿಕ್ಕದಾಗಿ ಈ ತರ ಪ್ಲಾಂಟ್ಸ್. ಡೈನಿಂಗ್ ಟೇಬಲ್ ಇದೆ, ಪ್ಲೇಟ್ಸ್ ಎಲ್ಲ ಜೋಡಿಸಿದ್ದಾರೆ ವಿತ್ ಟಿಶ್ಯೂ, ಪ್ಲೇಟ್ಸ್, ಕಪ್ಸ್ ಎಲ್ಲ. ಫುಡ್ ಇದೆ ಬೇಕಾದ್ರೆ ನೋಡು, ಫುಡ್ ಇದೆ ಬೇಕಾದ್ರೆ. ಊಟ ರೆಡಿ ಇದೆ, ಬ್ರೆಡ್ ಎಲ್ಲ ಇದೆ, ಊಟ ರೆಡಿ ಇದೆ. ಊಟ ರೆಡಿ ಇದೆ, ತಿನ್ನೋಣ. ಇದು ರಿಯಲ್ ಅಲ್ಲ, ರಿಯಲ್ ಬ್ರೆಡ್. ರಿಯಲ್ ಆಗಿ ಇದೆ. ಕೇಕ್ ಎಲ್ಲ ಇಟ್ಟಿದ್ದಾರೆ ನೋಡು. ಜಾನ್ ಕೊಡು ಕೇಕ್. ಎಲ್ಲಿದೆ? ಅಲ್ಲೆಲ್ಲ ಏನೋ ಪಾತ್ರೆ ಎಲ್ಲ ಇಟ್ಟಿದ್ದಾರೆ, ತರಕಾರಿ ಎಲ್ಲ ಹಚ್ಚಿದ್ದಾರೆ, ಅಡುಗೆ ಮಾಡ್ತಾ ಇದ್ದಾರೆ. ಕೇಕ್ ಇದೆ. ಬ್ಯೂಟಿಫುಲ್ ಕಿಚನ್. ಚೆನ್ನಾಗಿದೆ ಅಲ್ಲ ಇದು ಕಲರು? ಕೊಡ್ಸು. ಸಿಂಪಲ್ ಆಗಿದೆ. ನಮ್ಮ ಮನೇಲಿ ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ. ಡೈನಿಂಗ್ ಟೇಬಲ್ ಫೋಲ್ಡಬಲ್ ಅಂತ. ಇದೆಲ್ಲ ಚೇರ್ ಇದೆ, ಚೆನ್ನಾಗಿಲ್ಲ ಬಿಡು. ಸಿಂಪಲ್ ಚೇರ್ಸ್ ಚೆನ್ನಾಗಿಲ್ಲ, ಸಿಂಪಲ್ ಚೇರ್ಸ್. ಮತ್ತೆ ಬೇಬಿ ಹೈ ಚೇರ್ ಇದೆ. ಡೈನಿಂಗ್ ಟೇಬಲ್ ಎಲ್ಲ ಇದೆ ಇಲ್ಲಿ, ಅದೇ ವುಡ್ ಡೈನಿಂಗ್ ಟೇಬಲ್ಸ್ ಎಲ್ಲ. ನೋಡಿ ಯಾವ ತರ ಇದೆ. ಇದೇನ್ ಡೈನಿಂಗ್ ಟೇಬಲ್, ಬೆಂಚ್ ತರ ಇದೆ. ಇದ್ರಲ್ಲೆಲ್ಲ ಆಫೀಸಲ್ಲೆಲ್ಲ ಇಡ್ತಾರೆ ಆ ತರ ಅಷ್ಟೇ. ಮನೆಗೆಲ್ಲ ಸರಿ ಹೋಗಲ್ಲ, ಅಥವಾ ಔಟ್ಡೋರ್ಸ್. ಹೌದು, ಆಚೆ ಇಡೋದಕ್ಕೆ. ಇದೆಲ್ಲ ಫುಲ್ ಅದೇ, ಎಲ್ಲ ಡೈನಿಂಗ್ ಟೇಬಲ್ ಫುಲ್. ಯಾ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಗ್ಯಾಸ್ದು ಸ್ಟೋರೇಜ್ ಬಾಕ್ಸ್ ತರ ದೊಡ್ಡದಾಗೂ ಇದೆ. ಇದು ಎಷ್ಟು ಗೊತ್ತಾ, ನಂಗೆ ಪ್ರೈಸ್ ನೋಡಿ ಖುಷಿ ಆಗೋಯ್ತು. 40 ಕ್ರೋನ್ಸ್ ಅಂದ್ರೆ 40 ಕ್ರೋನ್ಸ್ ಅಂದ್ರೆ 360 rupees. ಅಂದ್ರೆ ಹಳೆ ಕಾಲದ್ದು ಫಿಲಮ್ಸ್ ಎಲ್ಲ ಇರ್ತಿತ್ತಲ್ಲ. ನಾವ್ ಇದ್ರಲ್ಲಿ ಉಪ್ಪಿನಕಾಯಿ ಇಡೋಣ, ಕ್ಲೋಸ್ ಮಾಡೋದು. ಹೌದು, ಚೆನ್ನಾಗಿದೆ ಅಲ್ಲ. ಉಪ್ಪಿನಕಾಯಿ ಹಾಕೋಬಹುದು ನಾವು. ಇನ್ನೇನಕ್ಕೆ ಯೂಸ್ ಮಾಡಿ ತಗೊಳ್ಳೋಣ. ಮುಂದೆ ಹೋಗೋಣ. ಇದೆಲ್ಲ ಹಂಗೆ ಸೇಮ್ ವಾಶ್ರೂಮ್, ಬಾತ್ರೂಮ್ಸ್ ಅಲ್ಲಿ ಮಿರರ್ ವಿತ್ ಸಿಂಕ್ ಎಲ್ಲ ಯಾವ ತರ ಇಟ್ಕೋಬಹುದು ಅಂತ. ನಾವು ಹಳೆ ಮನೇಲಿ ಇದ್ದಾಗ ಆ ತರ ಇತ್ತು. ಇದೆಲ್ಲ ಸಿಂಕ್ ನಾರ್ಮಲ್ ಆಗಿದೆ ಅಂತ ಚಂದ ಏನು. ಇದೆಲ್ಲ ಇವಾಗ ಬೆಡ್. ಈಗ ನನ್ನ ಫೇವ್ರೆಟ್ ಸೆಕ್ಷನ್ ಅಂತ. ಯಾ, ಸೋ ಗುಡ್, ಕ್ವೈಟ್. ಎಷ್ಟು ಚೆನ್ನಾಗಿದೆ ಅಲ್ಲ. ಬೆಡ್, ಲ್ಯಾಪ್ಟಾಪ್ ಕೂಡ ಇಟ್ಟಿದ್ದಾರೆ. ಅಂದ್ರೆ ಮನೇಲಿ ಯಾವ ತರ ಇರುತ್ತೋ ಆ ತರ ಸೆಟಪ್ ಮಾಡಿ. ಇದು ಚೆನ್ನಾಗಿದೆ, ನಂಗೆ ಇದು ಇಷ್ಟ ಆಯ್ತು. ಒಂಥರ ಸಿಂಪಲ್ ಆಗಿ ಲೈಟ್, ಇಲ್ಲಿ ಬೆಡ್ ಲೈಟ್. ಇದೆಲ್ಲ ಫುಲ್ ಕಿಡ್ಸ್ ರೂಮ್ಸ್. ಕಿಡ್ಸ್ ರೂಮ್ ಹೆಂಗಿರುತ್ತೆ ಅದು. 60 ಕ್ರೋನ್ಸ್ ಅಂತೆ. ಅಂದ್ರೆ 3 ಪೀಸ್ ಇದೆ ಅಲ್ಲ, 3 ಪೀಸ್ 560 rupees. ಗ್ಲಾಸ್ ಇದೆ. ಇದ್ರೊಳಗಡೆ 3 ಬಾಕ್ಸ್ ಇದೆ ಈ ತರ, ಡಿಫ್ರೆಂಟ್ ಸೈಜ್. ಒಂದು ದೊಡ್ಡ ಸೈಜ್, ಚಿಕ್ಕದು. ಚೆನ್ನಾಗಿರುತ್ತೆ. ಏನಾದ್ರು ಫ್ರೂಟ್ಸ್ ಒಂಥರ ಸೆಟ್ ತರ. ಸೊ ನಾವಿಲ್ಲಿ ಬಂದು ಏನ್ ತಗೊಂಡ್ವಿ ಅಂದ್ರೆ ಬಾಕ್ಸ್ ತಗೊಂಡ್ವಿ, ಫೋನ್ ಸ್ಟ್ಯಾಂಡ್ ತಗೊಂಡ್ವಿ, ಆಮೇಲೆ ಇದೊಂದು ಉಪ್ಪಿನಕಾಯಿ ಬಾಕ್ಸ್ ತಗೊಂಡ್ವಿ. ಏನು ತಗೊಳಕ್ಕೆ ಇರ್ಲಿಲ್ಲ, ಬಟ್ ಆದ್ರೂ ತಗೊಂಡ್ವಿ. ಮುಗೀತು. ಒಂದ್ ರೌಂಡ್ ಫುಲ್ ಹಾಕಿದ್ವಿ. ಫುಲ್ ಕವರ್ ಮಾಡಿಲ್ಲ ಅನ್ಸುತ್ತೆ. ಫುಲ್ ಮಾಡಿಲ್ಲ, ಅರ್ಧ ಮಾಡಿದೀವಿ. ಅರ್ಧ ಕವರ್ ಮಾಡಿದ್ವಿ. ಜಾನ್ ಇದ್ನಲ್ಲ. ಸೊ ಇವಾಗ ಇಲ್ಲಿ ರೆಸ್ಟೋರೆಂಟ್ ಇದೆ. ರೆಸ್ಟೋರೆಂಟ್ ಅಲ್ಲಿ ಏನಾದ್ರು ತಿನ್ನೋಣ. ನಾವ್ ಹೇಳಿದ್ವಲ್ಲ ಐಕ್ಯ ಅಲ್ಲಿ ಸ್ವೀಡನ್ ಫ್ಲಾಗ್ ಕೊಡ್ತಾರೆ ಅಂತ, ಅದನ್ನ ಇವತ್ತು ತೋರಿಸ್ತೀವಿ. ನಾವು ಜನ ಇದ್ದಾರೆ ಐಕ್ಯಲ್ಲಿ, ಯಾವಾಗ್ಲೂ ತುಂಬಾ ಜನ ಇರ್ತಾರೆ. ಇವಾಗ ಲಂಚ್ ಬ್ರೇಕ್. ಲಂಚ್ ಏನು ವೆಜಿಟೇರಿಯನ್ ತರಕಾರಿ ಈ ತರ ಇರುತ್ತೆ ಇಲ್ಲಿ. ಸೇಮ್ ಬಟಾಣಿ, ಒಂದ್ ಸ್ವಲ್ಪ ಫ್ರೆಂಚ್ ಫ್ರೈಸ್, ಬಟಾಣಿ ಬೇಯಿಸಿರೋದು ಅಷ್ಟೇ. ನೋಡೋಣ ಬನ್ನಿ. ಈಸ್ ಅವರ್ ಫೇವ್ರೆಟ್. ಲಾಸ್ಟ್ ಟೈಮ್ ಬಂದಾಗೂ ನಾವು ತಿರಾಮಿಸು ತಗೊಂಡಿದ್ವಿ. ಸೊ ದಿಸ್ ಟೈಮ್ ಆಲ್ಸೋ ವಿ ಆರ್
ಸ್ಪೀಕಿಂಗ್ ತೀರಮಿಸ್ ತಗೊಳ್ಳೋಣ ಒಂದು. ಲಾಸ್ಟ್ ಟೈಮ್ ವೆಜ್ ಬಾಲ್ಸ್ ಟ್ರೈ ಮಾಡಿದ್ವಿ, ಸೊ ಫಲಾಫಲ್ ತಗೋತೀವಿ ಅಲ್ಲ, ಫ್ಲಾಗ್ ಇಟ್ಟು ರೆಡಿ. ತೀರಮಿಸ್ ತಗೊಂಡಿದೀವಿ, ಇದೊಂದು ಫ್ಲಾಗ್ ಇಟ್ಟಿದ್ದಾರೆ. ಇದು ಫಲಾಫಲ್ ಮತ್ತೆ ಇದೇನೋ ಸಲಾಡ್ ಅಲ್ಲ, ಉಪ್ಪಿಟ್ಟು ತರ ಇದೆ ಬಟ್ ಗೊತ್ತಿಲ್ಲ. ಮತ್ತೆ ಫ್ರೆಂಚ್ ಫ್ರೈಸ್, ಸಾಸ್ ಹಾಕಿ ಕೊಟ್ಟಿದ್ದಾರೆ. ಒಂದು ಏನಿದೆ ಲೆಮನ್ ಕೊಟ್ಟಿದ್ದಾರೆ. ಉಪ್ಪಿಟ್ಟು ಕೊಡ್ಸಿದ್ಯಲ್ಲ ಬಂದು, ಉಪ್ಪಿಟ್ಟು ತರನೇ ಇದೆ, ಉಪ್ಪಿಟ್ಟು ತರನೇ ಟೇಸ್ಟ್ ಇದೆ. ಇದು ಫಲಾಫಲ್, ಇದಕ್ಕೆ ಸಾಸ್ ಹಾಕೊಟ್ಟಿದ್ದಾರೆ. ಉಪ್ಪಿಟ್ಟನ್ನ ಸಾಸ್ ಜೊತೆ ತಿಂತಾ ಇದೀನಿ. ನಿಂಬೆಹಣ್ಣು ಕೊಟ್ಟಿದ್ದಾರೆ ಅದಕ್ಕೆ, ನಿಂಬೆಹಣ್ಣು ಹಾಕೊಳ್ಳೋ